ನಮಸ್ಕಾರ ಎಲ್ರಿಗೂ. ಇತ್ತೀಚೆಗೆ ಸ್ವೀಡನ್ನಲ್ಲಿ ಶ್ರೀಗಂಧ ಕನ್ನಡ ಬಳಗದವರಿಂದ ಕನ್ನಡ ರಾಜ್ಯೋತ್ಸವ ಆಯೋಜನೆಯಾಗಿತ್ತು. ತುಂಬ ಅದ್ಭುತವಾಗಿತ್ತು ರೀ. ಬೇರೆ ದೇಶಕ್ಕೆ ಬಂದು ಇಷ್ಟು ಕನ್ನಡಿಗರನ್ನು ನೋಡೋದಂದರೆ ಒಂಥರ ರೋಮಾಂಚನ ಆಯಿತು ನಮಗಂತೂ. ಈ ಸಂಘದ ಪರವಾಗಿ ನಮ್ಮೊಂದಿಗೆ ರೇಖಾ ಅವರು ಮತ್ತು ರಘುನಂದನ್ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಿಮ್ ಡ್ರೆಸ್ ತುಂಬಾ ಚೆನ್ನಾಗಿದೆ. ಇಬ್ರು ಬೋತ್ ಆರ್ ಲುಕಿಂಗ್ ಆಸಮ್. ಓಕೆ, ಸೊ ನೀವು ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಸ್ವೀಡನ್ ಅಲ್ಲಿ? ನಾವು ಬಂದು ಇಲ್ಲಿ 4 ವರ್ಷ ಆಯ್ತು. ಸೊ ಪ್ರತಿ ವರ್ಷನೂ ನಾವು ಕನ್ನಡ ಸಂಘದ ಸೆಲೆಬ್ರೇಷನ್ಸ್ ಗಳಿಗೆ ಬರ್ತಾ ಇರ್ತೇವೆ. ತುಂಬಾ ಚೆನ್ನಾಗಿರತ್ತೆ. ಮನೇನ ಮಿಸ್ ಮಾಡ್ಕೋತಾ ಇದೀವಿ ಅಂತ ಅನ್ಸೋದೇ ಇಲ್ಲ ಆಕ್ಚುಲಿ. ನಿಜವಾಗ್ಲು ಇಲ್ಲಿ ಮಕ್ಕಳಿಗೆ ಇದು ಕಲ್ಚರಲ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ನಮ್ಗಳಿಗೆ ಡ್ಯಾನ್ಸ್ ಅದು ಪ್ರೋಗ್ರಾಮ್ಸ್ ಗಳಾಗಿರ್ಬೋದು, ಯಾವುದೋ ಒಂದಕ್ಕೆ ಇನ್ವಾಲ್ವ್ಮೆಂಟ್ ಖಂಡಿತವಾಗ್ಲಿ ಇರತ್ತೆ. ಇವತ್ತು ಆಹಾರ ಮೇಳ ಇದೆ, ಸೊ ಎಲ್ಲರಿಗೂ ಒಂದು ಎಕ್ಸ್ಪೋಜರ್ ಖಂಡಿತ ಸಿಗುತ್ತೆ ಇಲ್ಲಿ. ತುಂಬಾ ಖುಷಿ ಆಗತ್ತೆ ಇಷ್ಟು ಜನ ಸೇರ್ಕೊಂಡಿರೋದಂದ್ರೆ. ಒಂದು ಕನ್ನಡಿಗರು 300 ಮೇಲೆ ಹೋಗಿದೆ. ಹೌದಾ? ಸೂಪರ್. ಪ್ರತಿ ವರ್ಷನೂ ಅಷ್ಟೇ ಮಕ್ಕಳಿಗೆ ಮುಖ್ಯವಾಗಿ ನಮ್ಮ ಸಂಸ್ಕೃತಿಯನ್ನು ಮಕ್ಕಳಿಗೆ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಲ್ವಾ. ಆ ಒಂದು ಕಾರಣಕ್ಕೆ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗೋದಕ್ಕೆ ಅವ್ರಿಗೆ ಮುಂದೆ ಪೀಳಿಗೆ ಅವರನ್ನು ನಾವು ಪ್ರಿಪೇರ್ ಮಾಡ್ಬೇಕಾಗ್ಯದ. ಆ ಒಂದು ಉದ್ದೇಶಕ್ಕೆ ಮುಖ್ಯವಾಗಿ ನಾವು ಇದನ್ನು ಮಾಡ್ಲಿಕ್ಕೆ ಹೋಗೋದು. ಮತ್ತೆ ಊರಿಂದ ಊರಿಗೆ ಬಂದಿದೀವಿ, ಮತ್ತೆ ಜನಗಳ ಜೊತೆ ಸೇರೋದಕ್ಕೆ ಫ್ರೆಂಡ್ಸ್ ಗಳು ಎಲ್ಲ ಬೇರೆ ಬೇರೆ ಕಡೆ ಇರ್ತೀವಿ. ಇವತ್ತು ಎಲ್ಲರೂ ಮಿಂಗಲ್ ಆಗಿ ಗ್ರೀಟ್ ಅಂಡ್ ಮೀಟ್ ಅಂತ ಮಾಡ್ತೀವಿ. ಎಲ್ಲ ಫ್ರೆಂಡ್ಸ್ ಗಳಾಗ್ತಾರೆ. ಮತ್ತೆ ಅದರಿಂದ ಮತ್ತೆ ಅವ್ರವ್ರ ಸ್ನೇಹಿತ ಬೆಳೆಯುತ್ತೆ. ಮತ್ತೆ ಊರಿಂದ ಊರಲ್ಲಿ ಇದ್ದಾಗ ನಾವು ನಮ್ ಪಕ್ಕದ ಮನೆಯವ್ರು ಯಾರು ಗೊತ್ತಿರಲ್ಲ. ಹಂಗಾಗಿ ಇಲ್ಲಿ ನಮ್ ಕನ್ನಡದವ್ರ ಜನ ಗೊತ್ತಿದಾರಪ್ಪ ಅಂದ್ರೆ ಅದರ ಸುಖನೇ ಬೇರೆ. ಇಲ್ಲಿ ಬಂದಾಗ ನಮ್ಗೆ ಹಾಗೆ ಅಂದ್ರೆ ಎಷ್ಟು ಹೆಲ್ಪ್ಫುಲ್ ಆಗಿರ್ತಾರೆ ಇಲ್ಲಿ. ಅಂದ್ರೆ ಒಬ್ರು ನಮ್ಮವರು ಅಂತ ಅನ್ಕೊಂಡು ತುಂಬಾ ಮಾಡ್ತಾರೆ. ನಿಮ್ಗೆ ಏನೇ ಹೆಲ್ಪ್ ಬೇಕು ಅಂದ್ರೆ ಇರುತ್ತೆ. ಇನ್ನೊಬ್ರು ಮಾಡ್ತಾರೆ, ಒಗ್ಗಟ್ಟಿದೆ. ಏನೇ ತೊಂದರೆ ಇದೆ ಅಂದ್ರೂ ಒಬ್ರು ಎಲ್ಲ ಇನ್ನೊಬ್ರು ಬಂದ್ ನಿಲ್ತಾರೆ. ಏನೇ ಹೆಲ್ತ್ ಇಶ್ಯೂಸ್ ಇನ್ನೊಬ್ರು ಮನೆಗೆ ಅವರು ಸಹಾಯ ಮಾಡ್ತಾರೆ. ಸೊ ನಮ್ ಊರುಗಳಲ್ಲಿ ಬೆಂಗಳೂರಲ್ಲಿ ನಮ್ಮ ಮನೇಲಿ ಇದ್ದಾಗ ನಾವು ರಿಲೇಟಿವ್ಸ್ ಹುಡ್ಕೊಂಡು ಹೋಗ್ತಿದ್ದಂಗೆ ಆಗಲ್ವಲ್ಲ. ಇಲ್ಲಿ ಇರೋ ಫ್ರೆಂಡ್ಸ್ ಗಳೇ ರಿಲೇಟಿವ್ಸ್. ಇಲ್ಲಿ ತುಂಬಾ ಖುಷಿ ಆಗ್ತಾ ಇದೆ. ಫಾರಿನಲ್ಲಿ ಇದೀವಿ ಏನ್ ಮಾತ್ರಕ್ಕೆ ನಾವು ಸಂಸ್ಕೃತಿ ನಾವು ಬಿಡಬಾರ್ದಲ್ಲ. ಕರೆಕ್ಟ್. ನಮ್ ಸಂಪ್ರದಾಯ ನಮ್ ಸಂಸ್ಕೃತಿ ಅನ್ನೋದು ಮಕ್ಕಳಿಗೆ ಎಲ್ಲಿ ಹೋಗ್ಬಿಡ್ತೈತೆ ಅಂತ ಭಯ ಆಗ್ತಿತ್ತು. ಬಟ್ ಈ ತರ ಸಂಘಗಳಿರೋದ್ರಿಂದ ನಮ್ಗೆ ಒಂಥರ ಫಲ, ಮಕ್ಕಳಿಗೆ ಒಂದ್ ರೀತಿ ಎಲ್ಲಾ ತರ ಎಂಕರೇಜ್ಮೆಂಟ್ ಸಿಗುತ್ತೆ. ಲಾಸ್ಟ್ ವಸಂತೋತ್ಸವದಲ್ಲಿ ರಾಮಾಯಣ ಸ್ಕೆಚ್ ಕೂಡ ಮಾಡ್ಸಿದ್ವಿ ಮಕ್ಕಳಿಗೆ. ಎಲ್ಲ ಕ್ರಾಫ್ಟ್ಸ್ ಎಲ್ಲ ನಾವೇ ಮಾಡಿ ಮನೇಲಿ ತುಂಬಾ ಚೆನ್ನಾಗಿತ್ತು. ಸೊ ಆತರ ಎಲ್ಲ ನಮ್ ಸಂಸ್ಕೃತಿಯನ್ನು ಒಂದೊಂದೇ ರೀತಿಯಲ್ಲಿ ಅವ್ರಿಗೆ ಪರಿಚಯಿಸ್ತಾ ಇದ್ದೀವಿ. ಅದಕ್ಕೆ ಒಂದು ವೇದಿಕೆ ನಡೀತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ ನಿಮ್ಗೆ. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ವೆಲ್ಕಮ್. ಚಾನಲ್ ಹೆಸರೇನು? ಫನ್ ವರ್ಲ್ಡ್ ಅಂತ ಇದೆ. ಫನ್ ವರ್ಲ್ಡ್. See you soon. ಹಿಂದೆ ಬಂದು
ನಮ್ಮ ಕನ್ನಡಿಗರ ಜೋಶ್ ನೋಡಿ, ಸೂಪರ್ ಅಲ್ವಾ? ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲ ಪರ್ಫಾರ್ಮೆನ್ಸ್ ಒಂದಕ್ಕಿಂತ ಒಂದು ಅದ್ಭುತ. ನಮ್ಮದೇ ಮನೆ ಫಂಕ್ಷನ್ ಏನೋ ಅಂತ ಅನಿಸ್ಬಿಡ್ತು. ಸೂಪರ್ ಎಂಜಾಯ್ ಮಾಡಿದ್ದೆ ನಾವಂತೂ. ಜೊತೆಗೆ ಆಹಾರ ಮೇಳನೂ ಇತ್ತು. ಅದರಲ್ಲಿ ಎಲ್ಲ ಟೈಪ್ ಆಫ್ ರೈಸ್ ಐಟಮ್ಸ್ ಆಗಲಿ, ಚಾಟ್ಸು, ಸ್ವೀಟ್ಸು ಎಲ್ಲ ಥರದ್ದು ಇತ್ತು. ಕ್ಯಾರೆಟ್ ಹಲ್ವಾ, ಪಾನಿಪೂರಿ ಅಂತೆ, ರೈಸ್ ಬಿರಿಯಾನಿ, ಪುಲಾವ್, ಬಿಸಿಬೇಳೆಭಾತು, ಕರ್ಡ್ ರೈಸು ಎಲ್ಲ. ಓಕೆ ಫ್ರೆಂಡ್ಸ್, ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಸೊ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಬಾಯ್.